ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ? ಉದ್ಯೋಗ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಕುಟುಂಬ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಆರೋಗ್ಯ ವಿಚಾರ ಆಗಿರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಇದೆಯಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ, ಮೊದಲನೇದಾಗಿ ಸೆಪ್ಟೆಂಬರ್ ಅಲ್ಲಿ ಉದ್ಯೋಗ ವಿಚಾರ ನೋಡೋದಾದ್ರೆ ಮೊದಲನೇದಾಗಿ ಒಂದು ಒಂದು ಜಾಬ್ ವಿಚಾರ, ಜಾಬ್ ಮಾಡ್ತಿರೋದಾಗಿರ್ಬೋದು, ಕೆಲಸ ಮಾಡ್ತಿರೋದಾಗಿರ್ಬೋದು, ಒಂದು ಯಾವ್ದಾನ ಆಫೀಸಲ್ಲಿ ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು, ಪ್ರೈವೇಟ್ ಆಫೀಸ್ ಆಗಿರ್ಬೋದು, ಎಲ್ಲೇ ಒಂದು ಕೆಲಸ ಮಾಡ್ತಿರೋದಾಗಿರ್ಬೋದು, ಈ ತಿಂಗಳಲ್ಲಿ ತಮಗೆ ಕಚೇರಿಯಲ್ಲಿ ಆಗಿರ್ಬೋದು, ಎಲ್ಲೇ ಒಂದು ಆಗಿರ್ಬೋದು, ಒಂದು ತಮಗೆ ಮಾಡಿದಂತ ಕೆಲಸಕ್ಕೆ ಒಳ್ಳೆ ಒಂದು ಪ್ರಶಂಸೆ ಅನ್ನೋದಕ್ಕಿಂತ ಒಂದು ಪ್ರಮೋಷನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೂ ಹಳೆ ಕೆಲಸಗಳನ್ನ ಬಿಟ್ಟು ಹೊಸ ಬೇರೆ ಕಂಪ್ನಿಗೆ ಹೋಗ್ಬೇಕು, ಬೇರೆ ಕಡೆ ಕೆಲಸ ಮಾಡ್ಬೇಕು ಅಂತ ಇರ್ತೀರಾ, ಅಂತ ಕೆಲಸಗಳನ್ನ ಈ ತಿಂಗಳಲ್ಲಿ ಟ್ರೈ ಮಾಡಿದ್ರೆ 100% ತಮಗೆ ಅಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೂ ತಾವೇನೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಇದ್ರೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಅನ್ಕೊಂಡಿದ್ದ ಕೆಲಸಗಳು ಏನೇ ಮಾಡ್ಬೇಕು ಅಂದ್ರೂ ಕೂಡ ಈ ತಿಂಗಳ ಸಕ್ಸಸ್ಮೆಂಟ್ ಆಗುವಂತದ್ದಿದೆ. ಅದ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ತಮಗೆ ಎಲ್ಲಾನು ಕೂಡ ಒಳ್ಳೆ ಫಲಗಳು ಉದ್ಯೋಗದಲ್ಲಿ, ಕೆಲಸದಲ್ಲಿ, ಜಾಬ್ ಅಲ್ಲಿ ಸಿಗುವಂತ ಚಾನ್ಸಸ್ ತಮಗೆ ಇದೆ. ಹಾಗೆ ಎರಡನೇದಾಗಿ ವ್ಯಾಪಾರ, ಬಿಸ್ನೆಸ್ ಆ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರಿಗಳಿಗೆ ಆಗಿರ್ಬೋದು, ಬಿಸ್ನೆಸ್ ಮಾಡೋರಿಗೆ ಆಗಿರ್ಬೋದು, ಈ ತಿಂಗಳಲ್ಲಿ ಒಂದು ಒಳ್ಳೆ ಲಾಭ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲೇ ಏನೇ ಒಂದು ಕೆಲಸ ಮಾಡಬೇಕು, ಎಲ್ಲೇ ಒಂದು ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಕೂಡ ತಾವು ಆರಾಮಾಗಿ ತಿಂಗಳಲ್ಲಿ ಮಾಡಬಹುದು. ಒಂದು ಒಳ್ಳೆ ರೂಪದಲ್ಲಿ ತಮಗೇನು ರಿಸಲ್ಟ್ ಬರುವಂತದ್ದು, ಒಳ್ಳೆ ಲಾಭ ತಂದು ಕೊಡುವಂತದ್ದು ತುಂಬಾ ಜಾಸ್ತಿ ತಮಗೆ ಇದೆ. ಆದ್ರೆ ಹೆಚ್ಚಿಗೆ ಸ್ವಲ್ಪ ಆತರ ಪಡೋದಕ್ಕಿಂತ ಹೆಚ್ಚು ಸ್ವಲ್ಪ ಬುದ್ಧಿವಂತಿಕೆಯಿಂದ ತಾವು ಹೂಡಿಕೆ ಮಾಡೋದು, ಬಿಸ್ನೆಸ್ ಮಾಡೋದು, ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಈ ತಿಂಗಳಲ್ಲಿ ತಮಗೆ ಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಈ ತಿಂಗಳಲ್ಲಿ ತಾವೇನು ಶ್ರಮ ಪಡ್ತೀರಾ, ತಾವೇನು ನಿಂತ್ಕೊಂಡು ತಾವೇನು ದುಡಿಯೋದಾಗಿರ್ಬೋದು, ಬಿಸ್ನೆಸ್ ಮಾಡೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಅದರಿಂದ ತಮ್ಗೆ ಏನಿದೆ ಹಣಕಾಸಿನ ಮೂಲಗಳು ಬರುವಂತ ಇದೆ ಹೊರತು ಬರುವಂತ ಬೇರೆ ಕಡೆಯಿಂದ ಬರುವಂತ ಅಮೌಂಟ್ ಆಗಿರ್ಬೋದು, ಕೊಟ್ಟಿರೋ ಸಾಲ ಮರಳಿ ಬರೋದಾಗಿರ್ಬೋದು, ಅಥವಾ ಹಳೆಯ ಅಮೌಂಟ್ ತಮ್ಗೆ ಎಲ್ಲೋ ಒಂದು ಸಿಗಾಕೊಂಡು ಬರೋದಾಗಿರ್ಬೋದು, ಆ ನಿರೀಕ್ಷೆಗಳಿಂದ ಈ ತಿಂಗಳಲ್ಲಿ ಬರೋದು ತುಂಬಾನೇ ಸ್ವಲ್ಪ ಬರೋದಿಲ್ಲ. ಈ ತಿಂಗಳು ತಾವೇನ್ ದುಡಿದು ಕೆಲಸ ಏನ್ ಮಾಡ್ತೀರಾ, ದುಡಿದು ಮಾಡೋದ್ರಿಂದ ತಮ್ಮ ದುಡ್ಡಿನ ಫಲ ಅನ್ನೋದು ಈ ತಿಂಗಳಲ್ಲಿ ಸುಲಭವಾಗಿ ಒಂದು ಒಳ್ಳೆ ರೀತಿ ಫಲ ಸಿಗುವಂತದ್ದಿದೆ. ಹಾಗೂ ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರೋದಾದ್ರೆ ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಶುಕ್ರ 7ನೇ ಸ್ಥಾನದಲ್ಲಿ ಇರೋದ್ರಿಂದ ಒಂದು ದಂಪತಿಗಳಲ್ಲಾಗಿರ್ಬೋದು, ಪ್ರೀತಿ ಪ್ರೇಮ ಸಂಗಾತಿಗಳಲ್ಲಾಗಿರ್ಬೋದು, ಸ್ವಲ್ಪ ಈಗೋ ಇಂದ ಒಂದು ಜಗಳಗಳಾಗಿ, ಕ್ಲಾಶ್ ಆಗಿ, ಅರ್ಥಾತ್ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ತುಂಬಾನೇ ಜಾಸ್ತಿ ಇದೆ. ಆದ ಕಾರಣ ಇಬ್ಬರು ತಾಳ್ಮೆಯಿಂದ ವರ್ತಿಸಿದ್ರೆ ಇಬ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಫಲಾನುಫಲಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ತಾವು ನೋಡ್ಬೋದು. ಹಾಗೂ ಕುಟುಂಬ ವಿಚಾರಕ್ಕೆ ಬರೋಣ. ಕುಟುಂಬ ವಿಚಾರದಲ್ಲಿ ಮನೆತನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಇರ್ಬೇಕು. ಈ ತಿಂಗಳಲ್ಲಿ ತಾವು ಕೋಪ ಮಾಡ್ಕೊಳ್ಳೋದು ಬೇಡ, ಯಾರಿಗೂ ಕೂಡ ಮನೆಯಲ್ಲಿ ತಾವು ಎದುರು ಮಾತಾಡೋದು ಬೇಡ. ಹಿರಿಯರದೊಂದು ಸಲಹೆ ಕೊಟ್ಟರೆ ಸಲಹೆಗಳನ್ನ ಪಡ್ಕೊಳ್ಳಿ. ಕುಟುಂಬ ವಿಚಾರದಲ್ಲಿ ಕೂಡ ಒಳ್ಳೇದಿದೆ. ಸ್ವಲ್ಪ ತಾಳ್ಮೆ, ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಇದ್ರೆ ಕುಟುಂಬ ವಿಚಾರದಲ್ಲಿ ಕೂಡ ಒಳ್ಳೇದಾಗುತ್ತೆ, ಏನ್ ಸಮಸ್ಯೆ ಅನ್ನೋದೇನಿಲ್ಲ. ಆರೋಗ್ಯ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ತುಂಬಾನೇ ಕೇರ್ಲೆಸ್ ಮಾಡುವಂತದ್ದು, ನೆಗ್ಲೆಕ್ಟ್ ಮಾಡುವಂತದ್ದು ಮಾಡಬೇಡಿ. ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಆರೋಗ್ಯದ ಕಡೆ ತುಂಬಾ ಹೆಚ್ಚಿನ ಗಮನ ಕೊಡಿ ಈ ತಿಂಗಳು. ಹಾಗೂ ಶಿಕ್ಷಣ ವಿಚಾರಕ್ಕೆ ಬರೋದಾದ್ರೆ ಶಿಕ್ಷಣದಲ್ಲಿ ತಿಂಗಳಲ್ಲಿ ಅರ್ಥ ಆಯ್ತಾ, ಸ್ವಲ್ಪ ನಿಮ್ಗೆ ಏಕಾಗ್ರತೆ ಕಡಿಮೆ ಆಗ್ಬೋದು, ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು. ಸ್ವಲ್ಪ ಶಿಕ್ಷಣದ ಮೇಲೆ ತುಂಬಾನೇ ತಾವೊಂದು ಕಾನ್ಸಂಟ್ರೇಷನ್ ಕೊಡ್ಲೇಬೇಕಾಗುತ್ತೆ. ಕಾನ್ಸಂಟ್ರೇಷನ್ ಕೊಟ್ರೆ ಎಲ್ಲಾನು ಕೂಡ ತಮ್ಗೆ ಏನಿದೆ 100% ಶಿಕ್ಷಣದಲ್ಲಿ ಕೂಡ ಒಳ್ಳೆ ಫಲ ಸಿಗುವಂತದ್ದಿದೆ. ಹಾಗೂ ಇದಕ್ಕೆಲ್ಲ ಈ ತಿಂಗಳಲ್ಲಿ ಆಯ್ತಾ ತಾವೊಂದು ಆರೋಗ್ಯ ವಿಚಾರದಲ್ಲಿ, ಶಿಕ್ಷಣ ವಿಚಾರದಲ್ಲಿ, ಹಣಕಾಸು ವಿಚಾರ, ಕೆಲಸಕಾರ ವಿಚಾರ, ಕುಟುಂಬ ವಿಚಾರ, ಪ್ರೀತಿ ವಿಚಾರ, ಎಲ್ಲಾ ವಿಚಾರಕ್ಕೂ ಕೂಡ ಸ್ವಲ್ಪ ಆತಂಕ, ಭಯಗಳು ಕಾಡ್ತಾ ಇರುತ್ತೆ. ಮನಸ್ಸಿಗೆ ಅನಾನುಕೂಲ, ನೆಮ್ಮದಿ ಆಗ್ತಾ ಇರುತ್ತೆ, ಒಂದು ಟೆನ್ಷನ್ ಆಗ್ತಾ ಇರುತ್ತೆ, ನಿದ್ದೆ ಬರೋದಿಲ್ಲ. ಇದಕ್ಕೆಲ್ಲ ಸಣ್ಣ ಪರಿಹಾರ ಏನಪ್ಪಾ ಅಂತಂದ್ರೆ ಒಂದು ಶನಿವಾರ ಬೆಳಿಗ್ಗೆ ಆಯ್ತಾ, ಒಂದು ಶನಿವಾರ 2 ಶನಿವಾರ ಬೆಳಿಗ್ಗೆನೆ ಎದ್ದು ತಲೆ ಮೇಲೆ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆ ಹಾಕಿ ಬನ್ನಿ. ಈ ತಿಂಗಳಲ್ಲಿ ತಮಗೆ ಉತ್ತಮವಾದ ಲಾಭ, ಉತ್ತಮ ಫಲಿತಾಂಶ ತಮಗೆ ಆಂಜನೇಯನ ಆಶೀರ್ವಾದದಿಂದ ಒಳ್ಳೇದಾಗುತ್ತೆ. ಹಾಗೂ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಸಮಸ್ಯೆಗಳಿದೆ, ನಮ್ಮ ಬಳಿ ಮಾತಾಡ್ಬೇಕಂತಂದ್ರೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಸಮಸ್ಯೆಗಳಿದೆ, ಹೆಚ್ಚಿನ ತಮ್ಗೆ ವಿವರಣೆ ಬೇಕು ಅಂತಂದ್ರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ.